ಪರಿ ಕಮಾನ್, ನನ್ಗೀಗೆಲ್ಲ ನಿಜಾನೂ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಾನ್ ತಗೊಳ್ಳೋ ತೀರ್ಮಾನ ತುಂಬಾನೇ ಹಾರ್ಷ್ ಆಗಿರುತ್ತೆ. ಆಂಟಿ ಬೀಗ್ರೆ, ನಾನು ಹೇಳೋದೇನಂದ್ರೆ ಯಾರಾದ್ರೂ ಈಗ ನಿಜ ಏನು ಅಂತ ಹೇಳಿ. ಸರೋಜಾದೇವಿ ಮೇಡಮ್ ನೋಡಿ, ನಾನೀಗ ಒಂದ್ ನಿಜ ಹೇಳ್ತೀನಿ. ನೀನಾ? ಹೌದು ಮೇಡಮ್, ನಿಜ ಹೇಳೋದ್ರಲ್ಲಿ ಏನಿದೆ? ಯಾವ್ದು ನಿಜ ಅಂತ ವಿಡಿಯೋನೇ ನನ್ನ ಹತ್ರ ಇದೆ, ಅದನ್ನೇ ತೋರಿಸ್ತೀನಿ. ವಿಡಿಯೋನಾ? ಹೌದು. ಕಿವಿಯಾರೆ ಕೇಳೋದು, ಬಾಯಾರೆ ಮಾತಾಡೋದು ಎಲ್ಲಾನು ಬಿಟ್ಬಿಡಿ. ಕಣ್ಣಾರೆ ನೋಡಿ ಮೇಡಮ್, ಅದೇ ನಿಜ. ಈ ವಿಡಿಯೋದಲ್ಲಿರೋದು ನಮ್ಮ ಅರ್ಜುನ್? ನಾನ್ ಕೂಡ ಯಾರೋ ಆಟೋ ಓಡಿಸೋರು ಅನ್ಕೊಂಡೆ. ಚೆನ್ನಾಗಿ ನೋಡಿ ಮೇಡಮ್, ನಿಮ್ ಮಗ ಒಬ್ಬ ಆಟೋದವನು, ಅದು ನಿಮಗ್ ಗೊತ್ತಾ? ಓ, ಇದೇ ತಾನೇ ನಿಜ. ಕೋಟ್ಯಾಧಿಪತಿ ಪರಿ ಹಾಸ್ಟೆಲ್ ಅಲ್ಲಿ ಹೇಗ್ ಉಳ್ಕೊಂಡಿದ್ಲೋ ಅದೇ ತರ ನಿಮ್ಮನೆ ಹುಡ್ಗ ಅರ್ಜುನ್ ಆಟೋ ಓಡಿಸಿ ದುಡ್ಡು ಮಾಡ್ತಿದ್ದಾರೆ. ಇದು ನಿಜ ತಾನೇ ಮೇಡಮ್? ಜಾಗ ಖಾಲಿ ಮಾಡೋ ಅಭಿ. ಅರ್ಜುನ್, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ ಬಾ. ಅಮ್ಮ, ನನ್ನ ಕ್ಷಮಿಸಿ ಅಮ್ಮ. ಐಮ್ ಸಾರಿ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ನನ್ನ ಕ್ಷಮಿಸಿಮ್ಮ. ಇವರು ಹೇಳಿದ್ದೆಲ್ಲ ನಿಜಾನೇ. ಏನ್ ಒದರ್ತಿದ್ಯಾ ಅರ್ಜುನ್? ನೀನ್ ನನ್ನ ಮಗ ಕಣೋ. ನೀನ್ ಹೋಗಿ ಆಟೋ ಓಡಿಸೋದ? ಯು ಆರ್ ಸರೋಜಾದೇವಿ ಸನ್ ಅರ್ಜುನ್. ಸಾರಿ ಅಮ್ಮ. ಸರಿ, ಈ ಕಡೆ ಬಾ. ಮೇಡಮ್, ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದ ಪರಿನ್ ವಿಚಾರಿಸ್ಕೊಳ್ಳೋ ಮುಂಚೆ ಆಟೋ ಓಡಿಸಿದ್ ನಿಮ್ ಮಗ ಅರ್ಜುನ್ನ ಏನ್ ಮಾಡಕ್ ಹೋಗ್ತೀರಾ? ಬೀಗ್ರೆ, ಕೂಲ್ ಡೌನ್. ನೀವು ನಮ್ಮ ಮನೆಗೆ ಮೊದಲನೇ ಸಲ ಹೆಣ್ಣು ಕೇಳ್ಕೊಂಡು ಬಂದಾಗಲೇ ನಾನು ನಿಮ್ಗೆ ಹೇಳಿದ್ದೆ, ನನ್ನ ಮಗಳು ಫಾರಿನಲ್ಲಿ ಓದ್ಕೊಂಬಂದಿದ್ರು, ಅವಳನ್ನ MD ಚೇರಲ್ಲಿ ಡೈರೆಕ್ಟಾಗಿ ಕೂರಿಸ್ದಲೆ ಅವಳ ಐಡೆಂಟಿಟಿನ ಮುಚ್ಚಿಟ್ಟು ಅವಳನ್ನ ನನ್ನ ಕಂಪನಿಲೇ ವರ್ಕರ್ಸ್ ಜೊತೆ ವರ್ಕರ್ ಕೆಲ್ಸಕ್ಕೆ ತಗೊಂಡೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಅದೆಲ್ಲ ಓಕೆ ಬಿಗ್ರೆ, ಆದ್ರೆ ಹಾಸ್ಟೆಲ್ ಅಲ್ಲಿ ಹೇಗೆ? ದಟ್ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ದ ಪ್ಲಾನ್. ಬರೀ ಕಂಪನಿಗೆ ಸಂಬಂಧಪಟ್ಟಿರೋ ಕೆಲಸಗಳನ್ನ ಕಲಿಬೇಕು, ಸಾಮಾನ್ಯ ಜನರ ಬಾಳ ಹೇಗಿರುತ್ತೆ ಅಂತ ತಿಳ್ಕೋಬೇಕು. ಅಲ್ಲಿ ತನಕ ನನ್ನ ಮಗಳು ಅಂತ ಹೊರಗಿನ ಲೋಕಕ್ಕೆ ಗೊತ್ತಾಗಬಾರದು ಅಷ್ಟೇನೆ. ಅವಳಿಗೆ ಹಾಸ್ಟೆಲಲ್ಲಿ ಹೋಗಿರೋಕೆ, ಆಫೀಸಿಗೆ ಬಂದು ಕೆಲಸ ಮಾಡೋಕೆ ನಾನೇ ಪರ್ಮಿಷನ್ ಕೊಟ್ಟಿದ್ದು. ಪರಿ MD ಆದಾಗ ತಕ್ಷಣನೇ ಮನೆಗೆ ಬಂದ್ಬಿಟ್ಲು. ಅವಳು ತುಂಬಾ ಕ್ಲೀನ್. ಆದ್ರೆ ನಿಮ್ಮ ಮಗ ಅರ್ಜುನ್ ಆಟೋದವನ್ನ ಡ್ರೆಸ್ ಹಾಕೊಂಡು ಆಟೋ ಓಡಿಸ್ತಾ ಏನ್ ಬೀಗ್ರೆ? ಅಮ್ಮ, ಅದು ನನ್ನ ಫ್ರೆಂಡ್ ಕುಮಾರ್ ಆಟೋ ಅಮ್ಮ. ಅದು ಸುಮ್ಮನೆ ನೋಡೋಣ ಅಂತ ಒಂದಿನ ಓಡಿಸ್ದೆ. ಆಗ್ಲೇ ಆಟೋ ಬಾಡಿಗೆಗೆ ಅಂತ ಪರಿ ಬಂದು ಆಟೋ ಹತ್ಕೊಂಡ್ಲು. ಅಯ್ಯೋ, ಇದು ಬೇರೆನಾ? ಏನ್ ಹೇಳ್ತಿದ್ಯಾ ಅರ್ಜುನ್? ಅಂದ್ರೆ ಪರಿ ನಿನಗ್ ಮೊದ್ಲಿಂದನೂ ಪರಿಚಯನಾ? ಹೌದಮ್ಮ. ನಾನು ಆಟೋ ಓಡಿಸ್ತಾ ಇದ್ದೆ. ಅವಳು ಹಾಸ್ಟೆಲಿಂದ ಬರ್ತಿದ್ಲು, ನನಗೆ ಎದುರಿಗೆ ಸಿಕ್ಲು. ಆಮೇಲೆ ಅವಳೇ ಆಟೋದಲ್ಲಿ ಬಂದು ಕೂತ್ಕೊಂಡ್ಲಮ್ಮ. ಏನದ್ಕೆ ಇವರಿಬ್ರು ನಡುವೆ ದೊಡ್ಡ ಲವ್ ಸ್ಟೋರಿನೇ ನಡೆದಿದೆ. ಇದು ಕೂಡ ನಿಮಗ್ ಗೊತ್ತಿಲ್ಲದೆ ಹೋಯ್ತಾ? ವಾಟ್? ನಮಗ್ ಗೊತ್ತಾಗಿಲ್ಲ ಅಂತ ಹೇಳಕ್ ಬಂದೆ. ಆಂಟಿ, ನಾವ್ ಓಡಾಡ್ತಿದ್ದಾಗ ನಾನ್ ನಳನ್ ಮಗಳು ಅಂತ ಅವನಿಗೂ ಗೊತ್ತಿರ್ಲಿಲ್ಲ, ಅವನು ನಿಮ್ಮ ಮಗ ಅಂತ ನನಗೂ ಗೊತ್ತಿರ್ಲಿಲ್ಲ ಆಂಟಿ. ಹೌದಮ್ಮ. ಆಗ ಒಂದಿನ ದಿಢೀರಂತ ಪರಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದ್ಮೇಲೆ ನೀವು ನನಗೆ ನೋಡಿದ ಹುಡುಗಿ ಪರಿನೇ ಅಂತ ನನಗೆ ನಿಜ ಗೊತ್ತಾಗಿದ್ದಮ್ಮ. ಹಾಗಾಗಿ
ಆಂಟಿ ಸರೋಜಾದೇವಿ ಮೇಡಮ್, ಇದು ಅರೇಂಜ್ ಮ್ಯಾರೇಜ್ ತರ ನಡೀತಿರೋ ಲವ್ ಮ್ಯಾರೇಜ್. ಇದು ಲವ್ ಮ್ಯಾರೇಜೇ, ಆದ್ರೆ ಹುಡುಗರು ತಲೆ ಒಡಿಸ್ಬಿಟ್ಟು ಇದನ್ನ ಅರೇಂಜ್ ಮ್ಯಾರೇಜ್ ತರ ಮಾಡಿ ನಮ್ಮೆಲ್ರ ಕಿವಿಗೂ ಹೂ ಮುಡ್ಸಿದ್ದಾರೆ. ಅದ್ಕೆ ಇವ್ರನ್ನ ನಾವು ಸುಮ್ನೆ ಬಿಡ್ಬಾರ್ದು. ಇವ್ರಿಗೆ ಸರಿಯಾಗಿ ಶಿಕ್ಷೆ ಆಗೋ ಹಾಗೆ ಏನಾದ್ರೂ ಒಂದ್ ಮಾಡ್ಲೇಬೇಕು ನೀವು. ಸರೋಜಾ ದೇವಿ ಯಾರಂತ ನಿಮ್ ಗತ್ನ ತೋರ್ಸಿ ಅವ್ರಿಗೆ. ಹೌದು, ನಾನೀಗ ಮಾಡಕ್ ಹೊರಟಿರೋ ಕೆಲ್ಸನ ಇವರಿಬ್ರು ಜೀವನ ಪೂರ್ತಿ ಮರಿಲೇಬಾರ್ದು. ಇವರಿಬ್ರಿಗೂ ಮದ್ವೆ ಮಾಡಿಸ್ಬಿಡೋಣ. ಸುಭದ್ರಾ ಅಕ್ಕ, ನಿಮ್ ಟ್ರಾಜಿಡಿಯಲ್ಲಿ ಕಾಮಿಡಿ ಆಗೋಯ್ತು. ನಗಾಡಿ ಪ್ಲೀಸ್, ನಗಾಡಿ. ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಇದೊಂದು ಪರ್ಫೆಕ್ಟ್ ಲವ್ ಸ್ಟೋರಿ ಅಂತ ನನಗೆ ಗೊತ್ತಾಯ್ತು. ಐ ಲೈಕ್ ದಿಸ್ ಟ್ವಿಸ್ಟ್ ಅಂಡ್ ಆಲ್ ಸರ್ಪ್ರೈಸಸ್. ಅದ್ಕೆ ಏನ್ ಹೇಳ್ತಿದ್ದೀರಾ? ಅದು ಇಂಗ್ಲಿಷ್ ನಿನಗೆ ತಿಳಿಯಲ್ಲ, ಬಿಟ್ಬಿಡು. ಬೀಗ್ರೆ, ಹುಡುಗರು ನಮಗಿಂತ ತುಂಬಾ ಮುಂದೆ ಇದ್ದಾರೆ. ಅಮ್ಮ, ನನ್ನ ಕ್ಷಮಿಸಿದಿರಲ್ವಾ? ಕ್ಷಮಿಸಿದ್ದೀನಿ ಕಣೋ. ಕಮಾನ್, ಲೆಟ್ಸ್ ಗೋ. ಎಲ್ರೂ ಬನ್ನಿ, ಹೋಗಿ ಮುಂದಿನ ಕೆಲಸ ನೋಡೋಣ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ಸ್ ಅನು. ಸಾರಿ ಪರಿ, ನನ್ನಿಂದ ತೊಂದರೆ ಆಯ್ತು. ನಾ ಹೊರಡ್ತೀನಿ. ಈ ಗಿಫ್ಟ್ ತಗೋ. ಪರವಾಗಿಲ್ಲ, ನೀವ್ ಬಂದಿದ್ರಿಂದ ಗಲಾಟೆ ಆದ್ರೂ ನಾವ್ ಹೇಳೋಕ್ ಹೆದ್ರಿದ್ ಎಲ್ಲಾ ನಿಜಾನೂ ಈಗ ಆಚೆ ಬಂತು. ತುಂಬಾ ಥ್ಯಾಂಕ್ಸ್ ಮೇಡಮ್. ತಗೋ ಪರಿ. ಥ್ಯಾಂಕ್ಸ್. ನಾನ್ ಬರ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಫಂಕ್ಷನ್ಗೆ ಬಂದಿದ್ದೀರಲ್ಲ, ಇದ್ದು ಊಟ ಮಾಡ್ಕೊಂಡು ಹೋಗಿ. ಕಲ್ಯಾಣಿ, ಮೇಡಮ್ನ ನೋಡ್ಕೋ. ಹಾ ಮೇಡಮ್, ಒಳ್ಳೆ ಊಟ ಅಂದ್ರೆ ಹೇಗಿರುತ್ತೆ ಅಂತ ಈ ಫಂಕ್ಷನ್ ಊಟ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಏಯ್, ನಮ್ ಹಾಸ್ಟೆಲ್ ಅಡ್ಗೆನ ಹಂಗಿಸ್ತಿದ್ಯಾ? ಅಯ್ಯೋ, ಸುಮ್ನೆ ತಮಾಷೆಗಂದೆ ಮ್ಯಾಮ್. ಬನ್ನಿ ಹೋಗೋಣ. ಓಕೆ. ಸರಿ ಸರಿ ಹೋಗು. ಮುಂದಿನ ಫಂಕ್ಷನ್ಗೆ ಡ್ರೆಸ್ ಚೇಂಜ್ ಮಾಡು ಪರಿ. ಎಲ್ಲ ಹಾಳಾಗೋಯ್ತು. ಇಲ್ ನೋಡಿ, ಇದಕ್ಕೆಲ್ಲ ಸೋತ್ ಹೋಗ್ಬಾರ್ದು. ಇದಕ್ಕಿಂತ ದೊಡ್ಡದಾಗಿ ಏನಾದ್ರೂ ಯೋಚನೆ ಮಾಡಿ. ಹಾ ಹಾ. ಏ, ನೀನು? ಅಮ್ಮ, ಎಲ್ಲ ಹಾಳಾಗೋಯ್ತು. ಛೆ.